ಯತ್ನಾಳ ಉಚ್ಚಾಟನೆ ಖಂಡಿಸಿ ಇತ್ತೀಚೆಗಷ್ಟೇ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿ ಅವರನ್ನು ಅಪಮಾನಿಸಿ ಅವರ ತೇಜೋವಧೆ ಮಾಡಿರುವುದನ್ನು ನಗರ ಬಿಜೆಪಿ ಘಟಕ ಉಗ್ರವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ಯುವ ಮುಖಂಡ ಶಿವಶಂಕರ್ ಹಿರೇಮಠ ಅವರು ತಿಳಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಡಹಳ್ಳಿ ಅವರು ಎಲ್ಲ ಸಮಾಜದವರನ್ನ ಗೌರವಿಸುವ ವ್ಯಕ್ತಿಗಳಾಗಿದ್ದಾರೆ. ಅವರು ಯಾವ ವರ್ಗದ ಜನರ ವಿರುದ್ಧ ಕೂಡ ಮಾತನಾಡಿಲ್ಲ. ಹಾಗಿದ್ರೂ ಕೆಲವು ವಿರೋಧಿಗಳು ಅವರನ್ನ ಗುರಿಯಾಗಿಸಿ ಅವರ ತೇಜೋವಧೆಗೆ ಇಳಿದಿದ್ದಾರೆ. ಇವರ ಈ ಕೆಟ್ಟ ಮನಸ್ಥಿತಿಯನ್ನು ವಿರೋಧಿಸಿ ಪಟ್ಟಣದಲ್ಲಿ ಏಪ್ರಿಲ್ 7ರಂದು ಸಂಜೆ 4 ಗಂಟೆಗೆ ಬಿಜೆಪಿ ಕಾರ್ಯಕರ್ತರು ನಾವು ಪಟ್ಟಣದಲ್ಲಿ ಶಾಂತಿಯುತ ಮೆರವಣಿಗೆಯನ್ನು ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ, ನಡಹಳ್ಳಿಯವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನು ಮಾಡಲಿದ್ದೇವೆ ಎಂದು ತಿಳಿಸಿದರು. ಲಕ್ಷ್ಮಣ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ನಾಯಕರಾದಂಥ ಮಾಜಿ ಪುರಸಭೆ ನಾಮಕ ಸದಸ್ಯರಾದಂಥ ರಾಘು ವಿಜಾಪುರ ಅವರೇ, ಬಾಬು ಕಾರಜೋಳ ಅವರೇ, ಮಲ್ಲು ಮೆಂಟಿ ಅವರೇ, ಬಸವರಾಜ ಪಟ್ಟಿ ಅವರೇ, ನಮ್ಮ ಬಿಜೆಪಿಯ ಮಂಡಲದ ಯುವ ಮೋರ್ಚಾದ OBC ಮೋರ್ಚಾದ ಅಧ್ಯಕ್ಷರಾದಂಥ ಈಶ್ವರ್ ಹುಗಾರ್ ಅವರೇ, ಕಕ್ಕುಸ ರಂಗರೇಶ್ ಅವರೇ, ವಿಠಲ್ ಮುನಿತಿ ಅವರೇ, ಮಲ್ಲು ಕೊಡೇಕಲ್ ಅವರೇ, ಇನ್ನುಳಿದಂಥ ಗುರುರಾಜ್ ರೆಡ್ಡಿ ಅವರೇ, ಇನ್ನುಳಿದಂಥ ಎಲ್ಲ ನಾಯಕರು. ರಾಘು ವಿಜಾಪುರ ಅವರು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಬಹಳ ಸರಳವಾಗಿ, ಬಹಳ ನೇರವಾಗಿ ಹೇಳಿದರು. ಇವತ್ತು ನಮ್ಮದು ಕೂಡ ಅದೇ. ES ಪಾಟೀಲ್ ನಡಹಳ್ಳಿ ಅವರು ನಾವು ಯಾವ ಪಂಚಮಸಾಲಿ ವಿರೋಧಿಗಳು ಅಲ್ಲ, ಬಸವನಗುಡಿ ಯತ್ನಾಳ್ ಅವರ ವಿರೋಧಿಗಳು ಕೂಡ ಅಲ್ಲ. ಅದು ಪಾರ್ಟಿ ತಗೊಂಡಂತ ನಿರ್ಣಯ. ಪಾರ್ಟಿ ಯಾವ ರೀತಿ ನಿರ್ಣಯ ತಗೊಂಡ್ರೆ ಇವತ್ತು ಬಿಜೆಪಿ ಇರುತ್ತ ನಾವು ಕೂಡ ಅದನ್ನು ಸ್ವಾಗತ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಅದನ್ನು ಸ್ವಾಗತ ಮಾಡಿದ್ದು ES ಪಾಟೀಲ್ ನಡಹಳ್ಳಿ ಅವರು ಮಾಡಿದ್ದು. ಇವತ್ತು ಪಾರ್ಟಿ 2 ವರ್ಷಗಳ ನಂತರ ಅವರನ್ನ ಉಚ್ಚಾಟನೆ ಮಾಡಿದ, ಪಾರ್ಟಿ ಘೋಷಣೆ ಮಾಡಿದ ನಂತರ ಬಿಜೆಪಿಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಅವರ ಕೆಲಸವನ್ನು ನಾವು ಮಾಡಿದ್ದಾರೆ. ಪ್ರತಿಭಟನೆ ಮನೆ ಮಾಡಿದ ಪ್ರತಿಭಟನೆ ಮಾಡಲಿಕ್ಕೆ ಯಾರು ವಿರೋಧ ಇರಲಿಲ್ಲ. ವಿರೋಧ ಮಾಡುವಂತ ವ್ಯಕ್ತಿಗಳು ನಾವಲ್ಲ. ಅವತ್ತು ಪ್ರತಿಭಟನೆಯಲ್ಲಿ ಕೆಲವು ಯಾರು ನಿಮ್ಗೆ ಗೊತ್ತಿರಲಿ, ಯಾರು ಬಿಜೆಪಿ ಕಾರ್ಯಕರ್ತರು ಆ ಸಂಸ್ಕಾರದವರಲ್ಲ. ಯಡಿಯೂರಪ್ಪರಿಗಾಗಿ, ವಿಜೇಂದ್ರವರಿಗಾಗಿ, ES ಪಾಟೀಲ್ ನಡಹಳ್ಳಿ ಅವರಿಗಾಗಿ ಅವತ್ತೇನು ಅವಮಾನ ಮಾಡ್ಯಾರ, ಅವರು ಯಾರು ಬಿಜೆಪಿ ಕಾರ್ಯಕರ್ತರಲ್ಲ. ಅವತ್ತು ಯಾರೋ ಬಂದ ತಕ್ಷಣ ಅವಮಾನ ಮಾಡುವಂತ ಕೆಲಸ ಮಾಡ್ಯಾರ. ಅದಕ್ಕೂ ನಮ್ಗೆ ನೋವಿಲ್ಲ. ಅದಕ್ಕೆ ES ಪಾಟೀಲ್ ನಡಹಳ್ಳಿ ಅವರು ಏನ್ ಮಾಡ್ಯಾರ, ಉದ್ಯಾನ ಕ್ಷೇತ್ರಕ್ಕೆ ಏನ್ ಮಾಡ್ಯಾರ ಅಂತ ಹೇಳಿ ಪ್ರತಿ ಗಲ್ಲಿಯಲ್ಲಿ ಹೋಗಿ ಕೇಳಿದ್ರೆ ಗಾಡಿಗಳು ಇರ್ತಾವ, ಜನಗಳು, ರಸ್ತೆಗಳು ಇರ್ತಾವ, ಲೈಟ್ಗಳು ಇರ್ತಾವ, ಗುಡಿ ಗುಂಡಾರಗಳು ಇರ್ತಾವ, ಆದಂತ ಮೂರ್ತಿಗಳು ಕೂಡ ಇರ್ತಾವ. ಸುಮಾರು ಸ್ವತಂತ್ರ ಸಿಕ್ಕು 70-75 ವರ್ಷ ಆದರೂ ಕೂಡ ಮಹಾನ್ ವ್ಯಕ್ತಿಗಳ, ಈ ಇಡೀ ಮುಂಜಾನೆ ಮತಕ್ಷೇತ್ರಗಳ ಮಹಾನ್ ವ್ಯಕ್ತಿಗಳ ಸರ್ಕಲ್ಗಳಿರಲಿಲ್ಲ, ಮಹಾನ್ ವ್ಯಕ್ತಿಗಳ ಮೂರ್ತಿಗಳಿರಲಿಲ್ಲ. ಒಂದಿಷ್ಟು ಮಾಡಿರ್ಬೋದು, ಒಂದಿಷ್ಟು ಮಾಡಿರ್ಲಿಕ್ಕಿಲ್ಲ. ಅಂಥದ್ರೊಳಗೆ ಬಸವಣ್ಣ, ಅಂಬೇಡ್ಕರ್, ವೀರೇಶ್ವರ ಶರಣರು, ಬಸ್ ಸ್ಟ್ಯಾಂಡ್, ರಸ್ತೆಗಳು, ಲೈಟ್ಗಳು 75 ವರ್ಷದೊಳಗೆ ಯಾರೇನು ಮಾಡಿದ್ದಲ್ಲ ಕೇವಲ 5 ವರ್ಷದಲ್ಲಿ ಯಾರಾದ್ರೂ ಮಾಡಿದ್ದ ಅದು ಸನ್ಮಾನ್ಯ ಶ್ರೀ ಬಿಜೆಪಿಯ ES ಪಾಟೀಲ್ ನಡಹಳ್ಳಿ ಸಾಹೇಬರು. ನಡಹಳ್ಳಿ ಸಾಹೇಬ್ ಮಾಡಿಲ್ಲ, ಬಿಜೆಪಿಯ ನಡಹಳ್ಳಿ ಸಾಹೇಬರು, ಬಿಜೆಪಿ ಸರ್ಕಾರದಾಗಿದ್ದ ನಡಹಳ್ಳಿ ಸಾಹೇಬ್ ಇದ್ದಲ್ಲ, ಅವ್ರು ಮಾಡಿದಂಥ ಕಾರ್ಯಚಟುವಟಿಕೆ, ಅವತ್ತು ಅವರಿಗೆ ಮಾಡಿದಂಥ ಅವಮಾನ ನಮಗೆ ಬಹಳ ಖೇದ ಅನಿಸುತ್ತೆ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲರೂ ಕೂಡಿ ಅದನ್ನು ಖಂಡಿಸ್ತೇವೆ ಹೊರತು ನಾವು ಯಾವುದೇ ರೀತಿ ಯಾರ ಮೇಲೂ ದ್ವೇಷ ರಾಜಕಾರಣ ಮಾಡುವಂಥವ್ರು ನಾವ್ಯಾರೋ ಅಲ್ಲ. ಮುಂದೂ ಮಾಡೋದು. ಯಾಕಂದ್ರೆ ಅವ್ರು ಮಾಡಿದವರು ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರು ಕೂಡ ಆ ಸಮಾಜದವರು ಕೂಡ ನಮ್ಮ ಬಿಜೆಪಿಯ ಕಾರ್ಯಕರ್ತರೆ. ಅವ್ರಿಗೆ ನೋವಾಗಿದ್ದಕ್ಕೆ ಪ್ರತಿಭಟನೆ ಮಾಡಬೇಕು. ಅದನ್ನು ಅವ್ರು ನಮ್ಮವರೆಲ್ಲರೂ ಪ್ರತಿಭಟನೆ ಮಾಡ್ಯಾರ. ಅದ್ರ ಒಂದಿಷ್ಟು ಮಂದಿ ಒಳ ಒಪ್ಕೊಂಡಿದ್ರು, ಅವರಂತ ಕೆಲಸ ಮಾಡ್ಯಾರ. ಅದ್ರ ಬಗ್ಗೆ ಕೇಳಿದ್ರೆ ಅದನ್ನು ಖಂಡನೆ ಐತಿ. ಅದಕ್ಕೋಸ್ಕರ ನಾವೇನು ಮಾಡಕತ್ತೀವಿ ಅಂದ್ರೆ, ಸೋಮವಾರ ದಿವಸ ಏನು ನಮ್ಮ ಸಾಯಂಕಾಲ 4 ಗಂಟೆಗೆ, ಸೋಮವಾರ ದಿವಸ ನಾವು ಸಾಯಂಕಾಲ 4 ಗಂಟೆಗೆ ಅವ್ರು ಏನು ಅವಮಾನ ಮಾಡ್ಯಾರ, ಅವಮಾನವನ್ನ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡಿ ಆ ಫೋಟೋಗಳಿಗೆ, ಅಂದ್ರೆ ಯಡಿಯೂರಪ್ಪನ ಸಾಹೇಬರಿಗೆ, ವಿಜೇಂದ್ರ ಸಾಹೇಬರ ಫೋಟೋಗಳಿಗೆ, ನಡಹಳ್ಳಿ ಸಾಹೇಬರ ಫೋಟೋಗಳಿಗೆ ಕ್ಷೀರಾಭಿಷೇಕ ಮಾಡುವ ಮುಖಾಂತರ ಮತ್ತೊಮ್ಮೆ ಅವರು ನಮ್ಮ ನಾಯಕರು, ಅವ್ರಿಗೆ ಈ ರೀತಿ ಮತ್ತೊಮ್ಮೆ ಯಾರು ಮಾಡಬಾರದು. ಅವ್ರಿಗೆ ಅಷ್ಟೇ ಅಲ್ಲ, ಮತ್ತೊಬ್ಬ ಯಾವ ನಾಯಕರು ಆ ರೀತಿ ಮಾಡಿದ್ರೆ ಅದು ತಪ್ಪೇ. ರಾಜಕಾರಣದಲ್ಲಿ ರಾಜಕಾರಣವನ್ನು ಯಾಕೆ ಮಾಡೋದಂದ್ರೆ ಪ್ರತಿಭಟನೆ ಮಾಡೋದು ಹಾಕು. ಪ್ರತಿಭಟನೆ ಮಾಡೋಕೆ ಯಾರು ಬೇಡನಲ್ಲ. ಆ ಪ್ರತಿಭಟನೆ ದ್ವೇಷವಾಗಿ ಮಾತಾಡಬಾರದು. ಬಹಳ ಖುಷಿಯಿಂದ, ಯಾಕಂದ್ರೆ ಎಲ್ಲ ಲೀಡರ್ಗಳು ಎಲ್ಲ ಬಂದು ಮ್ಯಾಗ ಎಲ್ಲ ಬಂದಿರ್ತಾರೆ. ನಾವು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲ ದಿವಸ ಮುಖ ನೋಡ್ಬೇಕು. ನಾವು ದಿವಸ ಮುಖ ನೋಡುವಂಥ ಸಂದರ್ಭದಲ್ಲಿ ಯಾರು ದೇಶ ರಾಜಕಾರಣ ಮಾಡುವಂತ ಮತ್ತು ಯಾರೋ ಇಂಥ ಕೆಟ್ಟ ಕೆಲಸಕ್ಕೆ ಇನ್ನು ಮುಂದಾಗಿ ಹೋಗಬಾರದು. ಬಿಜೆಪಿಯನ್ನ ಮತ್ತೊಮ್ಮೆ ಕಟ್ಟಿ, ಮತ್ತೊಮ್ಮೆ ಬಿಜೆಪಿಯ ಅಧಿಕಾರಕ್ಕರು, ಕಾಂಗ್ರೆಸ್ ದುರಾಡಳಿತದ ಬಗ್ಗೆ ಹೋರಾಟವನ್ನು ಮಾಡೋದು, ಮತ್ತೊಮ್ಮೆ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಮುಂದಿನ ದಿವಸಗಳಲ್ಲಿ ಹೋಗೋಣ ಈ ಸಂದರ್ಭದಲ್ಲಿ ಹೇಳಿ ನಾನು ಯಾವ ಮುಗಿಸ್ತೀನಿ. ಮುಂದೆ ವಾಸುದೇವ ಅವರು ಮಾತಾಡ್ತಾರೆ.